ಓಹೋ ಮರಿ ಬಂದ ಗುರು ಹಿರಿಯರು. ಬಾಪಾ ದೇವ್ರ. ಹೌದು ಮರಿ ಬಂದ ಗುರು ಹಿರಿಯರು. ಏನು ಬಾಜಿನ ಕಡೆ ಬಂದಿದೆ ದೇವ್ರ, ಏನೋ ಹೊಸ ಸುದ್ದಿ ತೋಡ್ ಬಂದ ಕಾಣ್ತೀವಿ. ಹೌದು ಇಲ್ಲಿ ದೇವ್ರ ಕಾಲ ಮಜ್ಜನ ಮಾಡು, ಮಾರಿ ಮಜ್ಜನ ಮಾಡು, ತಮ್ಮ ನೀರು ಕೊಡು ದೇವರಿಗೆ. ಆದರಾಗಲಿ ಮರಿ ಬಂದ ಗುರು ಹಿರಿಯರು, ನಾನು ಕೈ ಕಾಲ ಮಚ್ಚಲ ಮಾಡಿದಂತಾಯಿತು, ಭಾರಿ ಮಚ್ಚಲ ಮಾಡಿದಂತಾಯಿತು ಹಿರಿಯರು. ಆಯ್ತು ದೇವ್ರ, ನಿಮ್ಗೆ ಚೌಕಿ ಹಾಕಿದೆವು, ಕುಂದರಕ್ಕೆ ಮನೆಯಾದ್ರು ಹಾಕಿದೆವು. ಹೌದು ಮರಿ ಬಂದ ಗುರು ಹಿರಿಯರು. ಕುಂದರು ನಿವೃತ್ತಿಯಾಗು, ಬಂದು ಸುದ್ದಿ ವಿಸ್ತರಿಸಿ ಹೇಳು ದೇವ್ರ. ನೋಡುತ್ತಿರುವಂತಾಯ್ತು, ನೋಡು ಮರಿ ಬಂದ ಗುರು ಹಿರಿಯರು. ಬಂದು ಸುದ್ದಿ ವಿಸ್ತರಿಸಿ ಹೇಳು ದೇವ್ರ. ಏನು ಮರಿ ಬಂದ ಗುರು ಹಿರಿಯರು. ಹೌದು ಏನು ಅಕ್ಕ ಹೊತ್ತು ಹರಿಕೆ 12 ವರ್ಷನಾಗ್ಯಾದ, 30 ವರ್ಷದ ಮುಡುಪ್ಪನಲ್ಲ. ಹೌದೇನ್ ದೇವ್ರ. ಆ ಕೋಳಿ ಬಂದ ಕಾರಣ ಮಾಡಿ ಬಿಡುವನು, ಹಬ್ಬ ಯಾವಾಗ ಮಾಡೋಣ, ಕಾರಣ ಯಾವಾಗ ಮಾಡೋಣ. ನೋಡು ದೇವ್ರ, ಅಕ್ಕನವನು ಅಕ್ಕನಿಂದ. ಹೌದು ಅಕ್ಕನಿಗೆ ಹಬ್ಬ ಮಾಡೋದು. ಹೌದು ಮರಿ ಬಂದ ಗುರು ಹಿರಿಯರು. ಬಾವಿನ ಮುಂದೆ ಚಕ್ಕಗೆ ಕಾರಣ ಮಾಡೋದು. ಆಗಲಿ ಹಿರಿಯರು. ಹಬ್ಬಕ್ಕೆ ಮೊದಲ ದೇವರ ಪಟ್ಟಣ ಪರಮಾನಂದ ಕರ್ಕೊಡುವ. ಆನಂತರ ಗುರು ರೇವಣ ಸಿದ್ಧ ಕರ್ಕೊಡುವ. ಆಗಲಿ ಹಿರಿಯರು. ಇವ್ರಾದ್ಮೇಲೆ ಹೌದು 3 ಹೆಣ್ಣಿನ ಮಕ್ಕಳಾಗಿ ಹೇಳು. ಹೌದು 4 ಹೆಣ್ಣಿನ ನಗರಾಗಿ ಹೇಳು. ಆಗಲಿ ಹಿರಿಯರು. 5 ಹೆಣ್ಣಿನ ಸೇನಾಗಿ ಹೇಳು. ಹೌದು 6 ಹೆಣ್ಣಿನ ಕಮರಾಗಿ ಹೇಳು. ಆಗಲಿ 7 ಹೆಣ್ಣಿನ ಪಾಯಾಗಿ ಹೇಳು. 8 ಹೆಣ್ಣಿನ ಗಂಟಲಿಗೆ ಹೇಳು. ಹೌದು 9 ಹೆಣ್ಣಿನ ಬಪ್ಪನಿಗೆ ಹೇಳು. ಆಗಲಿ ಹಿರಿಯರು. ಇವರಿಗೆಲ್ಲ ಹೇಳಿದ ನಂತರ ದೇವರ ಹೌದು ಅಕ್ಕನೂರು ಹೋಗಿ ಅಕ್ಕನ ಕರ್ಕೊಡುವ. ಆಗಲಿ ಹಿರಿಯರು. ಅಕ್ಕನ ಕರ್ಕೊಂಡು ಹಬ್ಬಸನಾಗ್ತದ, ಕಾರಣ ಕಡಿಗಾಗ್ತದ. ಹೌದು ನಿನಗೆ ಬಂದ ಕಂಟಕ ಬಯಲಾಗ್ತದ. ಹೌದೇನು ಮತ್ತು ಹಿರಿಯರು. 12 ವರ್ಷದ ಹರಿಕೆಯೇ ಸಾರ್ಥಕ ಮಾಡ್ತದ. ಹೌದು ಹೌದು ದೇವರ ಒಂದು ವೇಳೆ ಅಕ್ಕನ ಕರ್ಕೊಂಡು ಬರಲಾದ್ರೆ ನೀ ಕಾರಣ ಕಡಿಗೆ ಮಾಡ್ಕೊಂಡಪ್ಪ ಅಂತಂದ್ರ ಹೌದು ನಿನ್ನ ಮನೆ ಎಡಗಮ್ಮ ಉಳಿತಲ್ಲ ದೇವರ. ಹೌದು ಹೌದೇನು ಹಿರಿಯರು. ಅದಕ್ಕ ಅಕ್ಕನ ಕರ್ಕೊಂಡು ನೀ ಕಾರಣ ಕಡಿಗೆ ಮಾಡು. ಆಗಲಿ ಹಿರಿಯರು. ಆದ್ರ ದೇವರ ಹೌದು ನೀವು ಹಾಗಲ್ಲ ಅಕ್ಕ ಬರ್ತಾರ. ಹೌದು ಅಕ್ಕ ಬರ್ತಾರ, ಸಾಕಷ್ಟು ಕಾಡ್ತಾರ, ಹೌದೇನು ಹಿರಿಯರು. ಏನಾದ್ರು ಬೇಡ್ತಾರ. ಹೌದು ನೀ ಸಿಟ್ಟಿನ ದೇವರ ಹಾ ಅವತಾರ ಸಿದ್ಧ, ಹೌದು ಹೊರಿಗಾಡು ಸಿದ್ಧ, ಹೌದು ರಾಜಕುಮಾರ ಸಿದ್ಧ. ಎಷ್ಟು ಹೆಸರಿಟ್ಟರು ನಿನ್ನ ಕಮ್ಮಿ. ಹೌದು ಹಿರಿಯರು. ಆ ಅಕ್ಕ ಒಂದೇ ಮಾತಿನಕ್ಕೆ ನೀರು ಸಿಟ್ಟಿನ ಇದ್ದೀವಿ. ಹೌದು ಅದಕ್ಕೆ ಅಕ್ಕ ಬೇಡಿಕೆಯನ್ನು ಕೊಟ್ಟು ಕಾರಣ ಕಡಿಗೆ ನೋಡು. ಆಗಲಿ ಅಕ್ಕ ಹಿರಿಯರು. ದೇವರ ನಿನಗೆ ಸಿರಿ ಕೊಟ್ಟಾನ. ಹೌದು ಅಕ್ಕಗಾದ್ರು ಸಿರಿತನ ಸಾಕಷ್ಟರ. ಹೌದು ಅಂದರೆ ಅಕ್ಕನ ಮನೆತನ ಎಟ್ಟೆತ್ತು ಒಕ್ಕಲ್ತನಲ್ಲ. ಹೌದು ಬಂಗಾರ ಮೇಲ್ಮೆತ್ತದ, ಹೌದು ಬಂಗಾರ ಫಲಕದ, ಹಾ ಮನೆಯೊಳಗ ಬಂಗಾರ ಮಂಚದ, ಹೌದು ಹೌದು ಬಂಗಾರ ಕೊಡದ, ಹೌದು ಬಂಗಾರ ತಾಟ, ಬಂಗಾರ ಚೆರಿಗದ. ಅಕ್ಕನ ಪ್ರಪಂಚ ಒಟ್ಟು ಬಂಗಾರ ನೇತ್ರ ಕಾಡಲು ಬಿಡದ, ಬೇಡಲ್ ಮರ್ಯಾದ. ಹೌದೇನು ಹಿರಿಯರು. ಯಾಕಪ್ಪ ಅಂತಂದ್ರೆ ದೇವರ ಅಕ್ಕ ತಂಗಿಯರ ಅಣ್ಣ ತಮ್ಮಂದರಿಗೆ ಕಾಡಿ ಬೇಡ ಪದ್ಧತಿ ಅದ. ಹೌದು ಅದೇ ಪ್ರಕಾರವಾಗಿ ನಿನ್ನ ಅಕ್ಕ ನಿಮ್ಗೆ ಕಾಡ್ತಾಳ. ಹೌದಲ್ಲ. ಏನು ಬೇಕಾದ್ರೆ ಬೇಡಿಕೆಯನ್ನು ಕೊಟ್ಟು ಕಾರಣ ಕಡಿಗೆ ಮಾಡ್ಕೊ. ಆಗಲಿ ಹಿರಿಯರು. ಆದ್ರ ದೇವರನ್ನ ಏನ್ ಹೇಳಿನಿ, ಈ ಸಿದ್ಧರಿಗೆಲ್ಲ ಬಂಗಾರ ಕೊಟ್ಟು ಬರಮಾಡಿಕೊಂಡು ನಿನ್ನ ಕಾರಣ ಕಡಿಗೆ ಮಾಡು. ದೇವರ ನೀನು ಹೋಗುವ ಸಮಯದೊಳಗೆ ಬೇಕಾದ್ರೆ ಹಂಗಾದ್ರೂ ಹೋಗು. ಹೌದು ಮಳೆ ಬರುವ ಟೈಮ್ನಾಗ ಸಾವಕಾಶವಾಗಿ ಅಕ್ಕನ ಕರ್ಕೊಂಡು ಕಾರಣ ಕಡಿಗೆ ಮಾಡು. ಆಗಲಿ ಹಿರಿಯರು. ಯಾಕಪ್ಪ ಅಂತಂದ್ರ ನಿನ್ನ ತೇಜ ಸಾಮಾನ್ಯ ತೇಜ ಅಲ್ಲ. ಹಾ ಹಿಡಿಗಲ್ಲ ಕಾಲ ಸಿಕ್ಕರು ಹೆಟ್ಟಾಗ್ಯದ, ತಮ್ಮನ ಕಾಲ ಸಿಕ್ಕರು ಮುಚ್ಚಾಗಿ ಹೋಗ್ಯದ. ಹೌದು ಹಿರಿಯರು. ಮತ್ತು ಉಕ್ಕಿನ ಕಡ್ಲೆ ತಿಂದ್ರೆ ಕರಿ ಹೋಗ್ಯದ. ಹೌದು ಅಂತ ತೇಜ ನಿಂದು ಹೋಗಕ್ಕರಿ ಹಂಗರೆ ಹೋಗು. ಹೌದು ಬರೋ ಸಮಯದಾಗ ಅಕ್ಕನ ಕರ್ಕೊಂಡು ಸಾವಕಾಶವಾಗಿ ಬಂದು ನಿನ್ನ ಕಾರಣ ಕಡಿಗೆ ಮಾಡೋ ದೇವರ ಒಳ್ಳೆ ದಾರಿ ಹೋಗಿವ. ಆಗಲಿ ಬಂದ ಗುರು ಹಿರಿಯರು. ಏನು ಭಾರ ಭಾರ ತಮ್ಮ ಆನೆಯ ಚೆಕ್ಕ ಬೀರಣ್ಣ. ಯಾಕೆ ಯಾಕೆ ನನ್ನ ಕಡೆ ಕಾರಣವೇ ನೋಡ. ಏನು ನನ್ನ ತಮ್ಮ ಬೀರಣ್ಣ. ಏನಣ್ಣ ಒಂದು ದಿವಸ ನಾನು ನೀನು ಮುತ್ತಿನ ಹತ್ತಿಗೆ ಹೆಚ್ಚು ಮಾಡಿದ್ರಾಯ ನನ್ನ ಲೆಕ್ಕ ಹೊತ್ತು ಹೈಗೆ 12 ವರ್ಷನಾದವು, 30 ವರ್ಷ ಮುಡುಪನಲ್ಲ ತಮ್ಮ. ಹೌದಣ್ಣ. ಏನು ತಮ್ಮ ಅಣ್ಣ ಆ ಕೋಳಿ ಬಂದ ಕಾರಣ ಮಾಡಿ ಬಿಡುವನು. ನನ್ನ ಅಕ್ಕನ ಮಯಮ್ಮನನ್ನು ಕರೆದುಕೊಂಡು ಬರುವುದಕ್ಕ ಆ ದೇವರಿಗೆ ಬಪ್ಪನ ನಾವು ಪಟ್ಟು ಕಳಿಸುವುದು ತಮ್ಮ. ಅಣ್ಣ ಹೇಳು ತಮ್ಮ. ದೇವ್ರಿಗೆ ಬಪ್ಪನದು ಭಾಗ್ಯ ಬೇಡ. ಹೌದೇನು ತಮ್ಮ. ಭಾಗ್ಯದಿಂದ ಕೈಕೊತ ದೇವ್ರಿಗೆ ಬಪ್ಪನ ಅಡಿಗಾಡಿ ತಿರುಗಾಡ. ಹೌದು ಹೌದು ತಮ್ಮ. ದೇವ್ರಿಗೆ ಬಪ್ಪನ ಹೋಗಿ ಕೇಳ್ಕೊಂಡು ಬರುವ ಕಾರಣ ಹೋಗಿ ಕರೆದುಕೊಂಡು ಬರಬೇಕು ನನ್ನ ತಮ್ಮ. ಆದ್ರೆ ನಾನು ದೇವ್ರಿಗೆ ಬಪ್ಪನ ಹೋಗಿ ಕೇಳ್ಕೊಂಡು ಬರ್ತೀನಿ. ಹೌದು ಒಂದಂತ ಕಷ್ಟ ಬಯಲು ಬರ್ತೀನಿ, ಆಶೀರ್ವಾದಗಳಾಗಿ ಬರ್ತೀನಿ. ಏನು ನನ್ನ ತಮ್ಮ. ನಿನಗೆ ಬಂದಂತ ಕಂಟಕ ಎಲ್ಲವನ್ನ ಬಯಲು ಮಾಡಿ ನೀನು ಹೋಗಿ ಮಾಡುವ ತಮ್ಮ. ಆಯ್ತಾ, ಈಗ ಹೋಗಿ ದೇವ್ರಿಗೆ ಬಪ್ಪನ ಕರ್ಕೊಂಡು ಬರ್ತೀನಿ. ಹೋಗಿ ಬಾರಪ್ಪ. ದೇವ್ರಿಗೆ ಬಪ್ಪ
ಅಣ್ಣ ಹೇಳಪ್ಪ. ಯಾಕಂದ್ರೆ ಗುಡದಲ್ಲಿ ತಲೆ ಚಕ್ಕೆ ನೋಡಿ ಮರಾನಿ ಹೇಳುತ್ತಮ್ಮ. ಈ ಗಡುವಲ್ಲಿ ಮತ್ತೊಂದು ಗುಡ್ಡದ ಮೇಲೆ ಹೋಗಿ ನೋಡಿ ಬಾರಪ್ಪ. ಮತ್ತೊಂದು ಗುಡ್ಡದ ಮೇಲೆ ಬರ್ತೀನಿ ನೋಡಲ್ಲ ಹೋಗಿ ಭಾರತಮ್ಮ. ಏ ದೇವ್ರಪ್ಪನ ಏ ದೇವ್ರಪ್ಪನ ಓಹೋ, ಯಾರೋ ಗುಡ್ಡದವರದಲ್ಲಿ ಯಾರೋ ಒದರದಂತೆ ಆಯ್ತು. ಯಾರೋ ದೇವ್ರಪ್ಪನ ಓ ಬಾರಪ್ಪ ಚಿಕ್ಕವೀರ, ದೇವ್ರಪ್ಪನ ಬಾರಪ್ಪ ನನ್ನ ಕಡೆ ಬರಲು ಕಾರಣ ಹೇಳಪ್ಪ ಚಿಕ್ಕವೀರ. ಬೆಳ್ಳಗಿರಿ ಊರೊಳಗ ಹೌದು ನಿಮ್ಗೆ ಬಿಡೋಣ ಹೌದು. ನೀನು ಅತಿ ಬಿಚ್ಚೋದ ಟೈಮ್ದಾಗ ಹಬ್ಬ ನಿನಗೆ ಗೊತ್ತಿಲ್ಲ ಏನೇನು ಹೊಂಟವಪ್ಪ? ಏನೇನು ಅಂತ ಹಂಗೆ ಗಂಟ ಅಂತ ಕೇಳಿದ್ರ ಹೌದು 12 ವರ್ಷ ಹರಿಕೊಂಡ 30 ವರ್ಷ ಮಡ್ಕೊಂಡ ಹೌದು. ಗುರುವ್ರು ಹೇಳಿಸಿದ ಜಾಡಿಗಮೆ ಹೆಚ್ಚು ಅಂತಾರ. ಮತ್ತೇನು ಹೊಂಟವಪ್ಪ? ಪಟ್ಟಣ ಪರಮನಿಗೆ ನೋಟು ಗಮೆ ಹೆಚ್ಚು ಅಂತಾರ. ಹೌದು ಕೈಲಾಸ ಮಾಗಂಟ ಸುಂದ ಸದ ಅಂತಾರ. ಹೌದು ಮತ್ತು ಪಟ್ಟಣ ಲೋಕ ಅಂತಾರ. ಹೌದು. ದೇವರಪ್ಪಣ್ಣ ಹೇಳಪ್ಪ ಚಿಕ್ಕವೀರ. ನಮ್ಮ ಮನೆ ಹೆಣ್ಣು ಮಗಳ ಅಕ್ಕ ಮಾಯಮ್ಮ. ಹೌದು ಅಕ್ಕ ಮಾಯಮ್ಮ ಬಂದ್ರೆ ಆಪರೇಷನ್ ಆದವು, ಕಾರಣ ಕಡೆಗೆ ಹೌದು. ಒಂದ್ ವೇಳೆ ಅಕ್ಕ ಮಾಯಮ್ಮ ಬರ್ಲಿಲ್ಲ ಅಂದ್ರೆ ದೇವರಪ್ಪಣ್ಣ ಹೇಳಪ್ಪ ಚಿಕ್ಕವೀರ. ನಡಗಂಬ ಊರ್ದವ್ರು ದೇವರಪ್ಪಣ್ಣ. ಹೌದೇನಪ್ಪ ಚಿಕ್ಕವೀರ? ಅದಕ್ಕೆ ಅಕ್ಕನ ಕರ್ಲಿಕ್ಕೆ ಹೋಗ್ಬೇಕಂತ ಹೌದು ಹಿಂಗ್ ಬೇರೆ ನಡಿ ಅಣ್ಣನ ಮೇಲೆ ಹೋಗಿ ಚಿಕ್ಕವೀರ. ನಾನು ಭಾಗ್ಯಗಳು ಬಹಳ ಅದಾವು. ಭಾಗ್ಯ ಕಾಯೋರು ಯಾರು, ಹಟ್ಟಿ ಹೊಡಿದವ್ರು ಯಾರು, ಹಿಟ್ಟಿ ಚೆಲ್ಲವ್ರು ಯಾರು, ಹಾಲು ಹಿಂಡವ್ರು ಯಾರು, ಮರಿ ಹೊಡಿಸೋರು ಯಾರು, ಇವು ಸಾಹಿತ್ಯಗಳು ನಿಮ್ಮ ಅಣ್ಣ ಬೀರಣ ಮಾಡ್ತೀನಿ ಅಂದ್ರೆ ನಾ ಹೊರಗೆ ಸಿಟ್ಟಿಂತೀನಪ್ಪ. ಹೋಗಿ ತಿಳ್ಕೊಂಡ್ ಬಾ, ಇನ್ನು ಅಣ್ಣನ ಮೇಲೆ ಬಂದನ ಹೋಗಿ ತಿಳ್ಕೊಂಡ್ ಬಾರಪ್ಪ. ಮೊದ್ಲು ಗುಡ್ಡ ಓಡಿ ಹೋಗಿ ನಮ್ಮರ ಏನಾಗೆ ಹೊಸ ಗುಡ್ಡ ನೋಡಿದಪ್ಪ ಸಾರಿ ಬಂದು ಅಣ್ಣ ಏನಿಲ್ಲ. ಭಾರ ಭಾರ ತಮ್ಮ ನೀನು ಚೆಕ್ಕ ಬೇರನ್ನ. ಅಣ್ಣ ಹೇಳಪ್ಪ. ದೇವರಪ್ಪನ ರಾಜ್ಯ ಕೈಯಲ್ಲಿ ಯಾರಿಲ್ಲ, ರಾಜ್ಯ ಕೈಯಲ್ಲಿ ಯಾರಿಲ್ಲ, ಹಿಕ್ಕಿ ಹುಡುಗರು ಯಾರಿಲ್ಲ, ಹೌದು ಮತ್ತು ಹುಡುಕ ಮೈ ಉಳಿಸೋರು ಯಾರಿಲ್ಲ. ಹೌದು ತಮ್ಮ. ಇವೆಲ್ಲ ಕೆಲಸಗಳು ನೀವು ಮಾಡ್ತೀನಿ ನನಗಿತ್ತಂದ್ರೆ ಅಕ್ಕನ ಕರಿ ಬರ್ತೀನಿ ಅಂತ ದೇವರಪ್ಪನ. ಏನು ನನ್ನ ತಮ್ಮ ಚೆಕ್ಕ ಬೇರನ್ನ. ಅಣ್ಣ ಏನು ಅಕ್ಕನೇ ಭಾಗ್ಯಮ್ಮನ ಕರೆಯಲು ಹೋದರೂ ನಾನು ಭಾಗ್ಯ ಕೈಯರು ನಾನು ಭೈರವರು ಸೇರುತ್ತಮ್ಮ. ಹತ್ತಿ ನಾನು ಹುಡುಗೇನು ಹೆಕ್ಕಿ ನಾನು ಚೆಲ್ಲೇನು. ಆ ದೇವರಿಗೆ ಬಪ್ಪಣ್ಣ ನೀನು ಹೋಗಿ ಕಳೆದುಕೊಂಡು ಬಾರುತ್ತಮ್ಮ. ಏನು ದೇವರುಗಳಿಗೆ ಬಪ್ಪನ ಮೇಲೆ ಬಂದನ ಹೋಗಿ ಬರಬೇಕು ತಮ್ಮ. ಆದ್ರೆ ದೇವರುಗಳಿಗೆ ಬಪ್ಪನ ಮೇಲೆ ಹೋಗಿ ಬರ್ತೇನೆ. ಹೋಗಿ ಬಾ. ದೇವರುಗಳಿಗೆ ಬಪ್ಪನ ಬಾರಪ್ಪ ಚಿಕ್ಕವೀರ. ನೀವು ಹೇಳ್ತಕ್ಕಂಥ ಸಾಹಿತ್ಯವನ್ನು ಮಾಡ್ತೀನಿ ಅಂದಾನ. ಹೌದು ನಡಿ ಅಣ್ಣನ ಮೇಲೆ ಹೋಗೋಣ. ಕೇಳ್ಕೊಂಡ್ ಬಂದಿದ್ದಪ್ಪ. ಹೋಗಿ ಈ ಸಾರಿ ಪಕ್ಕನೆ ಕೇಳ್ಕೊಂಡು ಬಂದಿ. ನಡಿ ಅಣ್ಣನ ಮೇಲೆ ಹೋಗೋಣ. ನೋಡಿ ಇಲ್ಲಿ ನಡ್ವರ್ಕ್ ಬಂದಿದೆ ಅನ್ನೋದು ನನ್ನ ಮನಸ್ಸಲ್ಲಿ ಗೊತ್ತದ. ಇಲ್ಲ ಅಣ್ಣನ ಮೇಲೆ ಹೋಗಿ ಕೇಳ್ಕೊಂಡು ಬಂದಿನಿ. ನಡಿಯಪ್ಪ ಹೋಗೋಣ. ನಡಿ ಅಣ್ಣನ ಮೇಲೆ ಹೋಗೋಣ. ನಮ್ಮ ಗುರುವೇ ನಿಮ್ಮ ಪಾದಕ್ಕೆ ವಂದನಗಳು. ನಿನಗೆ ಜಯವಾಗಲಿ ಬಪ್ಪಣ್ಣ. ನೀನು ಹೇಳಿ ಕೇಳುವಂತವನಾಗಬೇಕು ಬಪ್ಪಣ್ಣ. ಗುರುದೇವ ಹೇಳು ಬಪ್ಪಣ್ಣ. ನನಗೆ ಕರೆಸಿದಂತ ಕಾರಣ ಹೇಳು ಗುರುದೇವ. ಹೇಳು ಬಪ್ಪಣ್ಣ. ಹೇಳು ಗುರುದೇವ. ಏನು ಅಕ್ಕ ಹೊತ್ತ ಹರಿಕೆ 12 ವರ್ಷನಾಗ್ಯಾದ, 30 ವರ್ಷದ ಮುಡುಪನುವುದಾವ ಬಪ್ಪಣ್ಣ. ಹೌದೇನು ಗುರುದೇವ. ಆ ಕೋಡಿ ಒಂದ ಕಾರಣ ಮಾಡಿಬಿಡುವನು. ನನ್ನ ಅಕ್ಕನೆಲ್ಲ ಮಾಯಮ್ಮನ ಕರೆಯುವುದಕ್ಕ ನೀನು ಚಂದ್ರ ಸೂರಕ್ಕೆ ಹೋಗಬೇಕು ಬಪ್ಪಣ್ಣ. ಗುರುದೇವ ಹೇಳು ಬಪ್ಪಣ್ಣ. ನಾನು ಚಿಂತನಿಸುವಂತ ಹೋದರೆ ಹೌದು ಬಪ್ಪಣ್ಣ. ನನ್ನ ಬಾಯಿಗಳು ಕಾಯರ್ಯಾರು ಗುರುದೇವ. ಹೇಳು ಬಪ್ಪಣ್ಣ. ಹೇಳು ಗುರುದೇವ. ಏನು ಅಕ್ಕನೇ ಮಾಯಮ್ಮನ ಕರೆಯಲು ಹೋದರೆ ನಾನು ಭಾಗ್ಯ ಕೈಯೇನು ನಾನು ಮರಿಯ ವರ್ಷೇನು. ಹೌದು ಹೌದು ಗುರುದೇವ. ಹತ್ತಿ ನಾನು ಹುಡುಗೇನು ಹೆಕ್ಕಿ ನಾನು ಚೆಲ್ಲೇನು. ಹೌದು ನನ್ನ ಅಕ್ಕನೆಲ್ಲ ಮಾಯಮ್ಮನ ಕರೆಯೋದಕ್ಕ ನೀನು ಚಂದ್ರ ಸೂರಕ್ಕೆ ಹೋಗಬೇಕು ಬಪ್ಪಣ್ಣ. ಗುರುದೇವ. ಹೇಳು ಬಪ್ಪಣ್ಣ. ಚಿಂತನ ಸೂರಕ ಹೊರಕ ತಯಾರಾತೀನಿ ಗುರುದೇವ. ಹೌದು ಆದ್ರ ಅಕ್ಕನ ಊರು ನೋಡಿಲ್ಲ, ಓಣಿ ನೋಡಿಲ್ಲ, ಮನಿ ನೋಡಿಲ್ಲ, ಹ್ಯಾಂಗೋಲಿ ಗುರುದೇವ. ಹೇಳು ಬಪ್ಪಣ್ಣ. ಹೇಳು ಗುರುದೇವ. ನಿನ್ನ ಕಾಲು ಕೊಂಡ ನಿಂತಾವೇನು ಬಪ್ಪಣ್ಣ. ನಿನ್ನ ಕೈಯ ಬಂದ ನಿಂತಾವೇನೋ. ಹೇಳು ಗುರುದೇವ. ನಿನ್ನ ಕಣ್ಣ ಕೂಡ ನಿಂತಾವೇನು ಬಪ್ಪಣ್ಣ. ನಿನ್ನ ಬಾಯಿ ಮೂಗ ನಿಂತಾವೇನು ಬಪ್ಪಣ್ಣ. ಗುರುದೇವ. ಹೇಳು ಬಪ್ಪಣ್ಣ. ಹೇಳು ಗುರುದೇವ. ನನ್ನ ಅಕ್ಕನ ಮನೆಯ ಕೇಳಿದ್ರೆ ಯಾರಾದ್ರು ಹೇಳಾರು ಕೈಯ ಮಾಡಿ ತೋರಾರು. ಹೌದು ಏನು ಬಪ್ಪಣ್ಣ. ಹೇಳು ಗುರುದೇವ. ನನ್ನ ಅಕ್ಕನ ಮನೆಯ ಗುರುತ, ದಾರಿಯ ಗುರುತ, ರೋಗಿಯ ಗುರುತ ಹೇಳುತ್ತೀನಿ, ನೀನು ಕೇಳು ಬಪ್ಪಣ್ಣ. ಹೇಳು ಗುರುದೇವ. ಏನು ಬಪ್ಪಣ್ಣ. ಗುರುದೇವ. ಆ ಕಾಮನ ಗುಂಪಿ ವಾರಾಗ ಕಮಸದ ಮಟ್ಟಿ ಬೈಯಾಗ ಜೋಳದಾರಿದ್ದಾವೆ. ಹೌದೇನು ಗುರುದೇವ. ಈ ಎಡಕಿನ ದಾರಿ ಬಿಡು ಬಪ್ಪಣ್ಣ, ಬಲಿಕೀನ ದಾರಿ ಹಿಡಿಯಲ್ಲ. ಆಗಲಿ ಗುರುದೇವ. ಏನು ಬಪ್ಪಣ್ಣ. ಗುರುದೇವ. ಈ ಬಲಿಕೀನ ದಾರಿ ಮೇಲೆ ಬಂದು ಮಕ್ಕಳಿ ಬರಲ್ಲ. ಹೌದೇನು ಗುರುದೇವ.
ಮಣ್ಣಿ ಮಂಕಳಿ ಮರದ ಕೆಳಗ ಜೋಡಣೆ ಮಾಡಿ ಬಪ್ಪಣ್ಣ. ಹೌದು ಹೌದು ಗುರುದೇವ. ಏನು ಬಪ್ಪಣ್ಣ? ಹೇಳು ಗುರುದೇವ. ನಾಳೆ ಬದುಕ ಮಾಡು, ನಿಮ್ಮೆ ಅರ್ಥ ಮಾಡು. ಹೌದು. ಚಂಚಲ ಸೂರ ಧೋರ ಮುಂದ ಹಾಳವಾಗಲಿದ್ದಾವೆ ಬಪ್ಪಣ್ಣ. ಹೌದೇನು ಗುರುದೇವ. ಏನು ಬಪ್ಪಣ್ಣ? ಹೇಳು ಗುರುದೇವ. ಆ ಹಾಳ ಭಾವನೆ ನಾಳೆ ಚಕ್ಕರಗಟ್ಟಿರುತ್ತಾವೆ. ಹೌದು. ಆ ಚಕ್ಕರಗಟ್ಟಿ ನಾಲಾದ್ರೂ ನೀನು ಹೋಗಿ ಮೂರುತನಾಗಬೇಕು ಬಪ್ಪಣ್ಣ. ಆಗಲಿ ಗುರುದೇವ. ಏನು ಬಪ್ಪಣ್ಣ? ಹೇಳು ಗುರುದೇವ. ಆ ಚಂಚಲ ಸೂರನ ಭಾವರು ಭಾವಿಯ ನೀರಿಗೆ ಬರ್ತಾರ. ಹೌದೇನು ಗುರುದೇವ. ಏನನ ಅಕ್ಕನ ಮನೆಯ ಕೇಳಿದ್ರೆ ಯಾರಾದ್ರೂ ಹೇಳಾರು ಕೈಯ ಮಾಡಿಕೊಳ್ಳಾರು ಬಪ್ಪಣ್ಣ. ಹೌದು ಹೌದು ಗುರುದೇವ. ಏನು ಬಪ್ಪಣ್ಣ? ಹೇಳು ಗುರುದೇವ. ನನ್ನ ಅಕ್ಕನ ಮನೆಗೆ ಹೌದು. ಬೆಲ್ಲದ ಬಿಗಿದಂತೆ ಹಾಕಾಳ, ಮತ್ತೇನು ಬುದ್ಧಿ ಹಾಕಾಳ, ಹಣ್ಣದ ಕಾಸಲ್ಲಿ ಹೊರಗಾಳ, ಮತ್ತೆ ನಚ್ಚಳ ಗುರುದೇವ. ವಜ್ರದ ಜಡು ಮಾಡ್ಯಾಳ, ಗಚ್ಚೀರ ಕುಂಡಿ ಕಟ್ಟಾಳ ಬಪ್ಪಣ್ಣ. ಹೌದೇನು ಗುರುದೇವ. ಏನು ಬಪ್ಪಣ್ಣ? ಗುರುದೇವ. ಮಾನತ್ರ ಮಾಡಿದ್ದೆ ಹಚ್ಚಾಳ, ಕಟ್ಟೋಟ ಮುತ್ತ ಹಚ್ಚಾಳ. ಹೌದು. ಬಣ್ಣದ ಜೋರ ಬಿಟ್ಟಾಳ, ಸಣ್ಣದ ಜೋರ ಬಿಟ್ಟಾಳ, ಚಾಮಣ್ಣಿನ ಜೋರ ಬಿಟ್ಟಾಳ ಬಪ್ಪಣ್ಣ. ಹೌದೇನು ಗುರುದೇವ. ನನ್ನ ಅಕ್ಕನ ಮನೆಯ ಕೇಳಿದ್ರು ಯಾರಾದ್ರೂ ಹೇಳಾರು ಕೈಯ ಮಾಡಿ ತೋರಾರು ಬಪ್ಪಣ್ಣ. ಹೌದು ಹೌದು ಗುರುದೇವ. ಶೀಘ್ರದಲ್ಲಿ ಹೋಗಿ ನನ್ನ ಅಕ್ಕನನ್ನು ನೀನು ಕರೆದುಕೊಂಡು ಬರಬೇಕು ಬಪ್ಪಣ್ಣ. ಆಗಲಿ ಗುರುದೇವ. ಏನು ಬಪ್ಪಣ್ಣ? ಹೇಳು ಗುರುದೇವ. ಮತ್ತು ಸಾವಿರ ಕಂಬಳಿ ಸುತ್ತರಿಗೆ ಭಂಡಾರ ಕೊಡಬೇಕು, ಯಾವರಿಗೆ ಭಂಡಾರ ಕೊಡಬೇಕು ಬಪ್ಪಣ್ಣ. ಯಾವ ಗ್ರಾಮಗಳಿಗೂ ಕೊಡ್ಬೇಕು ಗುರುದೇವ. ಏನು ಬಪ್ಪಣ್ಣ? ಹೇಳು ಗುರುದೇವ. ಹೇಮಗಿರಿ, ಹೇಮಗಿರಿ, ಸಪ್ತಗಿರಿ, ಶ್ರೀನಿವಾಸನಗಿರಿ, ಬಂಧನಗಿರಿ, ಚಂದನಗಿರಿ, ಹೌದು. ಎಲ್ಲರಿಗೆ ಭಂಡಾರ ಕೊಡಬೇಕು ಬಪ್ಪಣ್ಣ. ಆಗಲಿ ಗುರುದೇವ. ಏನು ಬಪ್ಪಣ್ಣ? ಗುರುದೇವ. ಆಗಿನ ಕಾಲದವರು ಕೊಂತನ ವೇಷದ ಚೋಳಾಸೂರ ದೈತ ಧಾರ ಎಂದು ಬರ್ತಿದ್ದ ಬಪ್ಪಣ್ಣ. ಹೌದು ಹೌದು ಗುರುದೇವ. ಆ ಒಡ್ಡಿಯವರ ಶಿಲಾಲಿಪಿಯನ್ನು ಆ ಶಿವನ ಸಾಧ್ಯವಿಟ್ಟು. ಹೌದು. ಏನು ಬಪ್ಪಣ್ಣ? ಹೇಳು ಗುರುದೇವ. ಆ ಡೊಳ್ಳು, ಕೈತಾಳೆ, ಕಾಳೆ, ಬುರುಗು, ರೆಪೇರಿ, ಹಗ್ಗಾಳೆ, ಚಿನ್ನಕಾಳೆ, ಕಣ್ಣಗೆಚ್ಚು, ಹೌದು ಹೌದು ಗುರುದೇವ. ಜಾಮಿಟಿ, ಕರಾಮಿ, ಢಾಲು, ಸಾಲಸತ್ತಿಗೆ, ಧೂಪಕ್ಕೆ, ಪಂಚಗಟ್ಟು. ಹೌದು. ಏನು ಬಪ್ಪಣ್ಣ? ಹೇಳು ಗುರುದೇವ. ಕಪ್ಪ, ಢಗಾರಿ, ಢೌಬತ್ತ, ಪಲ್ಲಕ್ಕಿ, ತೋರಾಣಿ, ಹಲವಿಗೇರಿ, ಹಲ್ಲಿದ್ದನ, ಹೌದು ಹೊಲಕಿನ ಗಂಡ, ಅಲ್ಲಿಗ, ಪೊಲಕದ ಹಾರ, ಕೊಂಡನ ಮುಡಿದಾರ, ಹೌದು ಹೌದು ಗುರುದೇವ. ನರಕಟ್ಟ, ರುಳಿಕತ್ತರೆ, ರುಂಡಚೂರು, ಹೌದು ಕೊಂಡ ಎತ್ತರೆ, ಹೌದು ಕಟಾರಿ, ಗರಿತ, ಮುಳ್ಳಾವಿಲೆ, ಕಂಕಣಗತ್ತಿ, ವಜ್ರಗತ್ತಿ, ಚಪ್ಪಗತ್ತಿ, ಹೌದು ಹೌದು ಗುರುದೇವ. ಗಜಾಂಕುಶ, ಭಿಲ್ಲ ಬಾಣ, ಉಗ್ರ ಬಾಣ, ಶೇಷ ಬಾಣ, ವೆಂಕ ಬಾಣ, ಹೊಗೆ ಬಾಣ, ಸೂರ್ಯ ಬಾಣ, ಹೌದು ಹೌದು ಗುರುದೇವ. ಆ ಗಂಡ, ಗುಂಡ, ಕೈಲಾಸ. ಏನು ಬಪ್ಪಣ್ಣ? ಹೇಳು ಗುರುದೇವ. ಆ ಗಂಡ, ಗಂಡ, ಕೈಗಳಿಗೆ ಕಾರಣಕೊಂಡವರನ್ನು ತಂದು ಹೌದು. ನನ್ನಪ್ಪ ಜಗತ್ತು ರೇವಣ ಸತ್ತರ ಹಬ್ಬ ಭಕ್ತವನೆಂದು ಮಾಡುವ ಬಪ್ಪಣ್ಣ. ಆಗಲಿ ಗುರುದೇವ. ಶೀಘ್ರದಲ್ಲಿ ಹೋಗಿ ನನ್ನ ಅಕ್ಕನನ್ನು ನೀನು ಕಳೆದುಕೊಂಡು ಬರಬೇಕು ಬಪ್ಪಣ್ಣ. ಹೋಗಿ ಬರ್ತೇನೆ ಗುರುದೇವ. ಆಶೀರ್ವಾದ ಮಾಡು ಗುರುದೇವ. ನನ್ನ ಅಕ್ಕಂಡ ಆಶೀರ್ವಾದ ಮಾಡಿ ನೀನು ಹೋಗಿ ಮಾಡು ಬಪ್ಪಣ್ಣ. ಆಗಲಿ ಗುರುದೇವ. ಬಪ್ಪಣ್ಣ, ಹೇಳಪ್ಪ ಚಿಕ್ಕಬೀರ. ಅಕ್ಕನ ಕಲಿಕೊಂಡು ಒಬ್ಬರೇ ಹೊಂಟಿದೆ, ಒಬ್ಬರೇ ಹೊಂಟಿದೆ. ಬಾಳ ಹುರುಪಲಿ ಹೊಂಟಿನಪ್ಪ ಅಕ್ಕ ಕರ್ಲಿಕ್ಕ. ಹೌದಾ ಬಪ್ಪಣ್ಣ? ಹೌದು ಅಕ್ಕ ಕರ್ಕೊಂಡ ಬರ್ತೀನಿ. ನಾನೊಂದು ಹೇಳ್ತೀನಿ ಕೇಳು. ಹೇಳಪ್ಪ ಚಿಕ್ಕಬೀರ. ಯಾಕಂತ ಕೇಳಿದ? ಹೌದು ನಿನ್ನ ಮಾತು ಹೆಚ್ಚಿಗೆ ಹಿಡಿತೆ, ಹೆಚ್ಚಿಗೆ ಹಿಡಿತಾಳ, ಜಾಮ್ಕೆ ಹಿಡಿತಾಳ. ಹೌದು. ಅಕ್ಕನ ಜೋಡಿ ಮಾತಾಡ್ಬೇಕು, ಬಹಳ ಸಣ್ಣ ತರಬೇಕು ಒಪ್ಪಣ್ಣ. ಹೌದೇನಪ್ಪ ಚಿಕ್ಕಬೀರ. ಯಾಕಂತ ಕೇಳಿದ್ರ ಹೌದು ಮಾತಲ್ಲ ಸಣ್ಣಕ್ಕೆ ಮಾಯ ಮತ್ತು ಜಗತ್ತ ಬರು ಸಾರ್ದೈತೆ. ಹೌದು ಹೌದು ಅಕ್ಕನ ಜೋಡಿ ಮಾತಾಡಿ ಹೌದು. ಅಕ್ಕನ ಅಪ್ಪ ಕರ್ಕೊಂಡು ಬಪ್ಪಣ್ಣ. ಆಗ್ಲಪ್ಪ ಕರ್ಕೊಂಡು ಬರ್ತೀನಿ ಅಕ್ಕಗ. ಹೋಗಿ ಬಪ್ಪಣ್ಣ.